ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾವು ಯಾವಾಗಲೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ವಿ. ಇಲ್ಲ ಅಂದರೆ ಒಂದು ಸಣ್ಣ ಬಿರುಕು ಕೂಡ ದೊಡ್ಡ ಹಡಗನ್ನೇ ಮುಳುಗಿಸ್ಬಿಡುತ್ತೆ. ಕರೆಕ್ಟ್ ಅದ. ಕಂಟಿನ್ಯೂ ಒಂದ್ಸಲಿ ಹೀಗೆ ಅಂಡರ್ ಎಸ್ಟಿಮೇಟ್ ಮಾಡಿ ನಮಗೆ ಬ್ಯಾಕ್ ಫೈರ್ ಆಗಿದೆ. ನನಗೆ ನಿಮ್ಮ ಮಾತು ಅರ್ಥ ಆಗುತ್ತೆ ಸರ್. ನಾಳೆ ಕಂಟಿ ಕಡೆ ಲಾಯರು ತಲೆ ಕೆಳಗೆ ಮಾಡಿ ನಿಂತ್ಕೊಂಡು ವಾದ ಮಾಡಿದ್ರು ಕೂಡ ಗೆಲ್ಲಕ್ಕೆ ಸಾಧ್ಯ ಆಗಿರುವಂತ ಲಾ ಪಾಯಿಂಟ್ಗಳನ್ನ ಹಾಕಿ ಲಾಕ್ ಮಾಡಿಬಿಟ್ಟಿದ್ದೀನಿ. ಆ ಕಂಟಿ ಕಣ್ಣೀರು ಹಾಕೊಂಡು ಹೋಗೋದನ್ನ ನೋಡೋದಕ್ಕೆ ರೆಡಿಯಾಗಿ ಮೇಡಮ್. ಮತ್ತೆ ನನ್ನ ಪೇಮೆಂಟು ನಾಳೆ ಕೇಸ್ ಮುಗಿದ್ಮೇಲೆ ಮಿಕ್ಕಿದ್ ನಿಮಗೆ ತಲುಪಬೇಕಾಗಿರೋದು ತಲುಪುತ್ತೆ. ಆಗಲಿ ಮೇಡಮ್, ತುಂಬ ಸಂತೋಷ. ನಾಳೆ ಕೋರ್ಟಲ್ಲಿ ಸಿಗೋಣ. ಹಾಗಾದರೆ ನಾನಿನ್ನು ಹೊರಡಲೆ? ಆಯಿತು, ನಮಸ್ಕಾರ. ನಾಳೆ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬಂದಮೇಲೆ ಆ ಕಂಟಿಗೆ ಇಡೀ ಪುಟ್ಟಕ್ಕನ ಮನೆಯವ್ರಿಗೆ ಒಂದು ಗತಿ ಕಾಣಿಸ್ತೀನಿ. ಆ ರಾಜಿ ಅವಳಿಗೇನು ಮಾಡ್ತೀಯಾ? ಅವಳಿಗೆ ಮೆಸ್ ಕೊಡ್ತೀಯಾ? ಅಯ್ಯೋ, ಸೂಜಿ ಚಿನ್ನದ್ದು ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತ ವೈಭವ್? ಆ ರಾಜಿ ಯಾವತ್ತಿದ್ರೂ ಒಂದಲ್ಲ ಒಂದ್ ರೀತಿಲಿ ನಮ್ಗೆ ಅಪಾಯನೇ. ನಮ್ ಕೆಲ್ಸ ಆದ್ಮೇಲೆ ಆ ರಾಜಿನೂ ಮುಗಿಸಿ ಆ ಕೊಲೆ ಆರೋಪನ ಪುಟ್ಟಕ್ಕನ ಮೇಲೆ ಹಾಕ್ತೀನಿ. ಆ ಪುಟ್ಟಕ್ಕನ್ನ ಜೈಲಿಗೆ ಕಳಿಸ್ತೀನಿ. ರೀ, ಯಾಕ್ರಿ ಇಷ್ಟು ಲೇಟು? ಹೋಗ್ಲಿ ಬಿಡಿ. ಲಾಯರ್ ಸಿಕ್ಕಿದ್ರಾ? ಏನಂತ ಹೇಳಿದ್ರು? ನಾಳೆಗೆ ತೀರ್ಪಂತೆ. ತೀರ್ಪು ನಮ್ಮ ಕಡೆನೇ ಆಗತ್ತಂತ? ಆಗ್ಬೋದು ಅಂತ ಹೇಳೋರ. ನೀವು ಕೈಕಾಲು ತೊಳ್ಕೊಳ್ಳಿ, ಊಟಕ್ಕೆ ಬಡಿಸ್ತೀನಿ. ಬನ್ನಿ. ಇಡ್ಲಿನಾ? ಚಾಕ್ಲೇಟ್ ಏನಿಷ್ಟ? ಡೆಲಿವರಿ. ತಾನವ್ರೆ, ಮಗಿ ನೀವು ಯೋನ್ ಕೇಳ್ತೀರಾ ಅಂತ ಗೊತ್ತು ಕಂಟಿಯವ್ರೆ. ಈ ಪಾಪು ಬೈದಲ್ಲಿ ಮಾತಾಡ್ತಿರ್ಲಿಲ್ಲ, ಇವತ್ತು ಬೆಳಗ್ಗೆಯಿಂದ ಮಾತಾಡ್ತಿದ್ದಾಳೆ. ಪುಟ, ನಿನ್ನ ಹೆಸರೇನು? ನಾನು ಹೇಳಲ್ಲ. ಸ್ನೇಹವ್ರೆ, ಈ ಮಗಿ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಯ್ತಾ? ನಮಗೂ ಕಂಟಿ. ಇದು ನಿಮ್ಮ ಮಗಿನ? ಹೌದು. ನೀನ್ ಹೇಗಿದೆ ಕಂಟಿ? ನಾನು ಚೆನ್ನಾಗಿದ್ದೀನಿ. ಅಪಚಾರ ಮಾಡೋರಿಗೆಲ್ಲ ಉಪಕಾರ ಮಾಡ್ತಾರೆ ಅಂತಾರಲ್ಲ, ಅದೇ ಇದು. ಈಗ ಹಳೆ ಮಾತಾರೆ ಯಾಕೆ ಬಿಡಿ ಮಾವಯ್ಯ? ಹಳೆ ಮುಗ್ಗಳು ಕಣ್ಣು ಮುಂದೆ ಬಂದ್ರೆ ಬಾಯಿಂದ ಬರೋದು ಹಳೆ ಮಾತುಗಳೇ.